ಇಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಇರೋ ಗ್ರೇಸ್ ಮಾರ್ಕ್ಸ್ ಕತೆ ಏನಾಯಿತು, ಏನಾದರೂ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರಾ ಅಥವಾ ರೀ ಎಕ್ಸಾಮ್ ಮಾಡ್ತಾರಾ ಅಂತ. ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೊಡೋ ಒಂದೊಂದು ಲೈಕ್, ಒಂದು ಸಬ್ಸ್ಕ್ರೈಬ್ನ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಸಿ ಟಿ ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ಕಾಮನಾಗಿ ಒಂದು ಡೌಟ್ ಇರೋದು, ಇವಾಗ ಏನಾದರೂ ರೀ ಎಕ್ಸಾಮ್ನ ಮಾಡ್ತಾರಾ ಅಥವಾ ಒಂದು ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರಾ ಅಂತ. ಮತ್ತು ಎಷ್ಟು ಜನ ಕಮೆಂಟ್ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಗ್ರೇಸ್ ಮಾರ್ಕ್ಸ್ ಕೊಡೋದು ಬೇಡ, ಯಾಕೆಂದರೆ ಅದನ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ನೋ ಯೂಸ್, ಯಾವುದೇ ಥರದ ಯೂಸ್ ಇರೋಲ್ಲ. ಏನಾದರೂ ಬರೀ ಪಿ ಯು ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡಿದರೆ ಏನಾದರೂ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾರಾ ಅಂತಲೂ ಕೂಡ ಕೆಲವ್ರು ಕೇಳ್ತಾ ಇರೋ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಇಲ್ಲೇ ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಪಿ ಯು ಸಿ ಮಾರ್ಕ್ಸ್ನ ಬರೀ ಕನ್ಸಿಡರ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಸಿ ಇ ಟಿ ರ್ಯಾಂಕಿಂಗ್ನ ಕೊಡೋಕ್ಕಾಗಲ್ಲ. ಯಾಕೆ ನಿಮ್ಮ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರ್ಸಿದ್ರೆ ನಿಮಗೆ ಸಿ ಇ ಟಿ ರ್ಯಾಂಕಿಂಗ್ನ ಕೊಡೋಕ್ಕೆ, ಬರೀ ಪಿ ಯು ಸಿ ಮಾರ್ಕ್ಸ್ ತೊಗೊಂಡು ನಿಮಗೆ ಸಿ ಇ ಟಿ ರ್ಯಾಂಕಿಂಗ್ನ ಅನೌನ್ಸ್ ಮಾಡೋಕ್ಕಾಗಲ್ಲ. ಅದೊಂದು ಕ್ಲಾರಿಟಿ ಇರಲಿ. ಇಲ್ಲಿ ನೀವು ಸಾಕಷ್ಟು ನ್ಯೂಸ್ ಚಾನಲ್ಸಲ್ಲಿ ನೋಡ್ಬೋದು, ಕೆಲವು ಅಪ್ಡೇಟ್ಸ್ಗಳು ಬರ್ತಿದೆ ಸಿ ಇ ಟಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಇಲ್ಲಿ ಎಲ್ಲ ಕಡೆಯಿಂದ ಸೋರ್ಸ್ ಕಡೆಯಿಂದ ಬಂದಿರೋ ಇಂಥ ಇನ್ಫಾರ್ಮೇಷನ್ಗಳು ಏನೇನೆಂದರೆ, ಇಲ್ಲಿ ಫಸ್ಟ್ ಇವಾಗ ಎ ಬಿ ವಿ ಪಿ ಏನಿದೆಯಲ್ಲ ಅವ್ರ ಕಡೆಯಿಂದ ಒಂದು ಸ್ಟ್ರೈಕ್ ಕೂಡ ಮಾಡ್ತಾಯಿದ್ದಾರೆ, ಸ್ಟೂಡೆಂಟ್ಸ್ಗಳಿಗೆ ಒಂದು ನ್ಯಾಯ ದೊರಕಬೇಕಂತ. ಮತ್ತು ಸಾಕಷ್ಟು ನ್ಯೂಸ್ ಚಾನಲ್ಸ್ಗಳು ಕೂಡ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಹಾಗೆ ಕೆ ಎ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಕನೆಕ್ಟ್ ಮಾಡಿ ಅವ್ರ ಜೊತೆನೂ ಕೂಡ ಕೆಲವು ಡಿಸ್ಕಷನ್ಗಳನ್ನೂ ಕೂಡ ಮಾಡಿದ್ದಾರೆ. ಏನು ಮಾಡ್ತೀರಾ ಈ ರೀತಿ ಮಾಡಿದಿರಲ್ಲ ಅಂತ. ಇವಾಗ ಓವರಾಲ್ ಏನಾಗಿದೆ ಅಂದರೆ, ಅಪ್ಡೇಟ್ಸ್ ಇವಾಗ ಬಂದಿರೋದು ಇಲ್ಲಿವರೆಗೂ ಕೂಡ ಏನೇನು ಡಿಸ್ಕಷನ್ ಆಗಿದೆ, ಏನೇನು ಇವಾಗ ಆಗಿದೆಯಲ್ಲ, ಇವಾಗ ಬಂದಿರೋವಂಥ ಅಪ್ಡೇಟ್ ಪ್ರಕಾರ ಇವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಕೊಡಬಾರ್ದಾ, ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿದೆಯಾ ಬಂದಿಲ್ವಾ, ಏನಾಗಿದೆ ಇದ್ರ ಬಗ್ಗೆ ಎಲ್ಲನೂ ಕೂಡ ಇವಾಗ ಆಗಲೇ ಒಂದು ಕಮಿಟಿ ಜೊತೆ, ಕ್ವಶನ್ ಪೇಪರ್ ಕಮಿಟಿ ಏನಿದೆಯಲ್ಲ ಫ್ರೇಮಿಂಗು, ಅವ್ರ ಜೊತೆ ಒಂದು ಮೀಟಿಂಗ್ ಆಗಿದೆ. ಮತ್ತು ಮೇಯ್ನಾಗಿ ನಿಮಗೆ ಡಿಸಿಷನ್ ಬೇಕಾಗಿರೋದು, ಗ್ರೇಸ್ ಮಾರ್ಕ್ಸ್ನ ಕೊಡ್ತಾರಾ ಅಥವಾ ರೀ ಎಕ್ಸಾಮ್ನ ಮಾಡ್ತಾರಾ ಅಥವಾ ಕೆ ಎ ಏನೊಂದು ನಿರ್ಧಾರ ಮಾಡುತ್ತೆ ಇವಾಗ ಇಂಥ ಸಮಸ್ಯೆಯಲ್ಲಿ ಅಂತ. ಇದ್ರ ಬಗ್ಗೆ ಕೆ ಅವರು ಶಾರ್ಟ್ಲಿ ಒಂದು ಅನೌನ್ಸ್ಮೆಂಟ್ ಮಾಡೋ ಚಾನ್ಸಸ್ ಇದೆಯಂತೆ ವಿತಿನ್ 2 to 3 days ಅಷ್ಟರಲ್ಲೇ. ಇದು ಕೂಡ ನ್ಯೂಸ್ ಚಾನಲ್ಸಲ್ಲಿ ಬಂದಿರೋವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಆದರೆ ಕೆ ಎ ವೆಬ್ಸೈಟಲ್ಲಿ ಆಗಿರಲಿ ಅಥವಾ ಅಫಿಷಿಯಲ್ ಕೆ ಎ ಡೈರೆಕ್ಟರ್ ಕಡೆಯಿಂದ ಯಾವುದೇ ಥರದ ಇನ್ಫಾರ್ಮೇಷನ್ ಬಂದಿಲ್ಲ. ಜಸ್ಟ್ ನ್ಯೂಸ್ ಚಾನಲ್ಸಲ್ಲಿ ಬರ್ತಾರೋ ಅಪ್ಡೇಟ್ಸ್ನ ನಿಮಗೆ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ವಿತಿನ್ 1 or 2 days ಒಂದು ಫೈನಲ್ ಜಡ್ಜ್ಮೆಂಟ್ ಬರೋ ಸಾಧ್ಯತೆ ಇದೆ. ಆದರೆ ಹೆಚ್ಚು ಚಾನ್ಸಸ್ ಬಂದ್ಬಿಟ್ಟು ರೀ ಎಕ್ಸಾಮ್ ಅಲ್ಲದೆ ಗ್ರೇಸ್ ಮಾರ್ಕ್ಸ್ ಕೊಡೋಕ್ಕೇ ಜಾಸ್ತಿ ಒಂದು ಒತ್ತನ್ನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಇನ್ಫಾರ್ಮೇಷನ್ ಬಂದಿದೆ. ಒಟ್ಟಿನಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ರಾದರ್ ದನ್ ಎಕ್ಸಾಮ್ನ ರೀಕಂಡಕ್ಟ್ ಮಾಡೋದು ಬದಲು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕಂಟಿನ್ಯೂಸ್ ಆಗಿ ಕೌನ್ಸಿಲ್ ಮುಗಿಯೋವರೆಗೂ ಕೂಡ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.